ನಾನು ಈಗ ಒಂದು ಮ್ಯಾಜಿಕ್ ಮಾಡ್ಲಾ? ಬೇಡ. ಬೇಡವಾನ? ಮಾಡು ಮಾಡು. ಇಲ್ಲಿ ಮೈಕ್ ಹಿಡ್ಕೊ ಒಂದ್ ನಿಮಿಷ. ಈ ಬೆರಳನ್ನ ಇಲ್ಲಿಗೆ ತಗೋಬತ್ತೀನಿ. ನೋಡ್ತೀರಾ ಅಕ್ಕ? ಓಂ ಜೀಂ ಜೀಂ ಜೀಂ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇದು ಈ ವಿಡಿಯೋ ಎಸ್ಪೆಷಲಿ ವಿಡಿಯೋ ಕಂಟೆಂಟ್ ಮಾಡೋರಿಗೆ, ಅದು ಸೆಲೆಬ್ರಿಟಿ ವ್ಲಾಗ್ಗಳನ್ನ ಕಂಟೆಂಟ್ ಮಾಡೋರಿಗೆ. ನನ್ನ ಮಾತೇನು ಅಂತ ಅಂದರೆ, ಸೆಲೆಬ್ರಿಟಿ ವ್ಲಾಗ್ ಮಾಡೋರಿಗೆ ನಮ್ಮ ಗಿಲ್ಲಿ ನಟ ಅವರು ಒಂದು ಒಳ್ಳೆ ದಾರಿದೀಪ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಇವನು ಈ ಥರ ಹೇಳ್ತಿದ್ದೇನೆ ಅಂತ ನೀವು ಕೇಳ್ಬೋದು. ನಮ್ಮ ಗಿಲ್ಲಿ ನಟ ಅವರ ನಾವು ವಿಡಿಯೋ ಮಾಡಿಕೊಂಡು ನಾನು ಎಷ್ಟು ಸಬ್ಸ್ಕ್ರೈಬರ್ ಸಂಪಾದನೆ ಮಾಡಿದ್ದೀನಿ, ಹಾಗೂ ಒಂದು ವರ್ಷದ ಜರ್ನಿಗಿಂತ ಬರೀ 28 ದಿವಸನೂ ಅಲ್ಲ, 20 ದಿವಸದ ಜರ್ನಿ ಸೂಪರಾಗಿರುತ್ತೆ ಅಂತ ಅಂದರೆ, ನಾನು ಒಂದು ವರ್ಷ ಡಿಸೆಂಬರ್ 14 ಅಂದರೆ ಇವತ್ತಿಗೆ ನನ್ನ ಯೂಟ್ಯೂಬ್ ಜರ್ನಿ ಒಂದು ವರ್ಷ ಆಯಿತು. ಈ ಒಂದು ವರ್ಷದಲ್ಲಿ ನಾನು ಏನೇನು ಮಾಡಿದೆ ನೋಡ್ಕೊಬರೋಣ ಬನ್ನಿ. ಒಂದು ವರ್ಷ ನಾನು ಏನೂ ಮಾಡಿಲ್ಲ. ಇದೇ 20 ದಿವಸದಲ್ಲಿ ನಮ್ಮ ಗಿಲ್ಲಿ ನಟ ಅವರ ವೀಡಿಯೋನ ಒಂದು 10-15 ಬಿಟ್ಟಿದ್ದಕ್ಕೆ ನನ್ನ ವೀಡಿಯೋಸ್ ವೈರಲ್ ಆಗಿದ್ದಾವೆ ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ಬಂದಿದ್ದಾರೆ. ಬನ್ನಿ ನೋಡ್ಕೊಬರೋಣ ಎಷ್ಟು ಸಬ್ಸ್ಕ್ರೈಬರ್ಸ್. ನೋಡಿ, ಇಲ್ಲಿ ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಟೋಟಲ್ 768 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಹಾಗೆ ಇವೆಲ್ಲ ಸಬ್ಸ್ಕ್ರೈಬರ್ಸ್ ಬಂದಿರೋದು ನೋಡಿ ಇವರ ವಿಡಿಯೋಯಿಂದ, ಗಿಲ್ಲಿ ನಟ, ಗಗನ, ಯಶು ಇವರ ವಿಡಿಯೋಯಿಂದ. ನೋಡಿ ಇಲ್ಲಿ 4.4K, 10K, 20K, 25K, 50K ಎಲ್ಲ ಬಂದಿಲ್ಲ, 25K, 35K ಈಸ್ ದ ಬಿಗ್ಗೆಸ್ಟ್ ಲಾಸ್ಟ್ ಬಂದಿರೋದು. ಹಾಗೆ ಬೇರೆ ವೀಡಿಯೋಗಳಿಗೆ ಒಂದಕ್ಕೂ ವ್ಯೂಸೇ ಬಂದಿಲ್ಲ ಗೈಸ್. ಬೇರೆ ನೋಡಿ ಇಲ್ಲಿ ಬೃಂದ ಅವ್ರದ್ದಕ್ಕೆ 289 ಬಂದಿದೆ. ಹಾಗೆ ನಾನು ಫಸ್ಟು ಶಾರ್ಟ್ ಮಾಡ್ತಾಯಿದ್ನಲ್ಲ, ಅದಕ್ಕಿಂತ ಮೊದಲು ಶಾರ್ಟ್ ಮಾಡ್ತಿದ್ದೆ. ಅದಕ್ಕೆ ನೋಡಿ ಇಲ್ಲಿ 28 ವ್ಯೂಸು, 22 ವ್ಯೂಸು, 33 ವ್ಯೂಸು. ಹಾಗಾಗಿ ನಾನು ಹೇಳ್ತಾ ಇರೋದು, ಗಿಲ್ಲಿ ನಟ ಅವರು ನಮಗಿಂತ ಯೂಟ್ಯೂಬರ್ಸ್ಗಳಿಗೆ ಒಂದು ಒಳ್ಳೆ ದಾರಿದೀಪ ಅಂತಾರೆ, ಅದಕ್ಕೆ ಹೇಳ್ತಾ ಇರೋದು. ನೋಡಿ ಇಲ್ಲಿ ಎಷ್ಟೊಂದು ಕಷ್ಟಪಟ್ಟು ಫ್ರೀ ಫೈರ್ ಆಡಿ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಎಡಿಟ್ ಮಾಡಿ ಹಾಕಿದ್ರು, ಇಷ್ಟೇ ವ್ಯೂಸ್ ಬರ್ತಾಯಿತ್ತು. ಈಗ ಏನು ಜಾಸ್ತಿ ಎಡಿಟ್ ಮಾಡೋಕ್ಕಲ್ಲ, ಹೆಂಗೋ ಮಾಡ್ತೀನಿ, ಬರುತ್ತವೆ. ಲೈವ್ ಒನ್ ಮಾಡಿದ್ದೆ, ಅದಕ್ಕೂ 50 ವ್ಯೂಸ್ ಬಂದಿದೆ. ಹಾಗೆ ನೋಡಿ ಇಲ್ಲಿ ಗೈಸ್, ನಾನು ಎಲಿಜಿಬಲ್ ಆಗೋಕ್ಕೆ ಮೆಂಬರ್ಶಿಪ್ ತಗೋಕ್ಕೆ ಮತ್ತು ಸೂಪರ್ ಇದು ತಗೊಳ್ಳೋಕ್ಕೆ ಇನ್ನೂ ಕೂಡ ಸಬ್ಸ್ಕ್ರೈಬರ್ಸು ಮತ್ತು ವ್ಯೂಸು ಮತ್ತು ಡ್ಯೂರೇಷನ್ ಬೇಕು. ಪ್ಲೀಸ್ ಬೇಗ ಮಾಡಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಗೈಸ್, ಬಾಯ್. ಥ್ಯಾಂಕ್ ಯು.